ಒಂದು ಕೆಲಸ ಮಾಡಿ, ನೀವಿಬ್ರು ನನ್ನ ಜೊತೆಗೆ ಬನ್ನಿ. ನಾನು ಅವನ ಕಾಲಿಗೆ ಬಿದ್ದು ಬೇಡ್ಕೋತೀನಿ ನಿಮ್ಮನ್ನು ಒಪ್ಪು ಅಂತ. ನನ್ನ ಮೇಲೆ ನಂಬಿಕೆ ಇಡಿ. ನನ್ಗೆ ಒಂದೇ ಒಂದು ಅವಕಾಶ ಕೊಡಿ. ಒಂದ್ಸರ್. ನೀವ್ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ? ನಾನ್ ಸಾಕಿದ ಮಗಳು. ನೀನ್ ಹೇಳ್ದಾಗೆ ನಾನು ಮಾಡ್ತೀನಿ. ನೋಡ್ತಾ ಇರು, ಅಣ್ಣ ಇದಕ್ಕೆ ಖಂಡಿತ ಒಪ್ತಾನೆ. ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಆಯ್ತು ಚಿಕ್ಕಪ್ಪ. ಸರಿ, ಗುಡ್ ನೈಟ್ ಕಿಸ್ ಎಲ್ಲ ಕೊಟ್ಬಿಟ್ ಬಾ. ಹೋಗಿ ಚಿಕ್ಕಪ್ಪ. ಹರಿ, ನಿಮ್ಗಂತೂ ಹೆಂಡತಿ ಸಂಸಾರ ಸಂಬಂಧ ಏನು ಬೇಕಾಗಿಲ್ಲ. ಅಟ್ಲೀಸ್ಟ್ ನಾನೇ ಫೋನ್ ಮಾಡಿದಾಗ ಅವರು ನೆಟ್ಟಿಗೆ ಮಾತಾಡ್ಬೋದಲ್ವಾ? ಏನೀಗ ವಿಷಯ ಹೇಳೋ? ಮಣ್ಣಾಗಿತಾ ಇದ್ದೀರಾ? ಹೌದು. ಒಂದೇ ಒಂದು ಅವಕಾಶ ಚಿಕ್ಕಪ್ಪಂಗ್ ಕೊಟ್ಟು ನೋಡೋಣವಾ? ಅದರಿಂದ ಏನಾಗತ್ತೆ ಗೊತ್ತಾ? ನಿಮ್ಮಪ್ಪ ನಿನ್ನ ಮನೆಯಲ್ಲಿ ಕೂಡ್ ಹಾಕ್ತಾರೆ, ನನ್ನನ್ನ ಹೊರಗೆ ಹಾಕ್ತಾರೆ, ನಾಳೆ ಯಾರನ್ನಾದ್ರೂ ಬಿಟ್ಟು ನನ್ನ ಮುಗಿಸ್ತಾರೆ. ಇಲ್ಲ ಆರ್ಯನ್, ನರಹರಿ ಚಿಕ್ಕಪ್ಪ ಹಾಗಾಗಕ್ ಬಿಡಲ್ಲ. ಸಾವಿತ್ರಿನೇ ಅವ್ರ ಕೆಲ್ಸಕ್ಕೆ ಬಳಸ್ಕೊಂಡವ್ರು ನಿಮ್ಮಪ್ಪ. ಇನ್ ಸ್ವಂತ ತಮ್ಮ ಇವ್ರನ್ನ ಬಿಡ್ತಾರಾ? ಅಂದ್ರೆ ನಿಮ್ಮ ಚಿಕ್ಕಪ್ಪನ್ನ ಕಳಿಸಿರೋದು ನಿಮ್ಮಪ್ಪನೇ. ಇದು ಅವ್ರ ಷಡ್ಯಂತ್ರ, ಅರ್ಥ ಮಾಡ್ಕೋ. ನೀವು ನಿಮ್ಮ ಮನೆಯವ್ರ ಚಾಕ್ರಿ ಮಾಡ್ಕೊಂಡೇ ಬಿದ್ದಿರಿ. ಈಗ ಇಡ್ಲಾ? ಅಮೃತ, ಅಮೃತ, ಅಮೃತ. ಏನಾಯ್ತು ಅಮೃತ? ಅಮೃತ, ಅಮೃತ, ಅಮೃತ. ಆಂಟಿ, ಇದೆಲ್ಲ ಯಾಕಮ್ಮ? ಪರವಾಗಿಲ್ಲ ಆಂಟಿ, ಇರ್ಲಿ. ಸರಿ, ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಆಂಟಿ, ಏನತ್ತೆ ನನ್ ತಂಗಿ ಜೊತೆ ನಿಮಗ್ ಮಾತು? ಅದು ಏನೋ ಇದೆ ಅಲ್ವಾ ಮಂಜರಿ? ಅಮ್ಮ ನಡೀರಿ, ಟೈಮ್ ಆಗುತ್ತೆ, ಫ್ಲೈಟ್ ಇತ್ತಾನೆ. ಬರ್ಲಾ ಬರ್ಲಾ, ಮನೆ ಕಡೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ, ಎಲ್ಲ ಆರೋಗ್ಯವಾಗಿರ್ಬೇಕು, ಯಾರು ಜಗಳ ಮಾಡ್ಬೇಡ್ರಿ, ಒಬ್ರಿಗೊಬ್ರು ಜಗಳ ಮಾಡ್ಬಾರ್ದು, ಮನೆ ಕಡೆ ಕ್ಲೀನ್ ಆಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಬರ್ಲಾ ಬರ್ಲಾ, ಬರ್ತೀನಪ್ಪ, ಹೋಗ್ಬಿಟ್ಟು ಬರ್ತೀನಿ. ಸಾವಿತ್ರಿ, ಹೋಗ್ಬಿಟ್ಟು ಬರ್ತೀನಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಆ ಮಗ ಹಿಂಗ್ ಮಾಡ್ಕೊಳಕ್ ನಮ್ಮ ಮನೆಗೆ ಬರ್ಬೇಕಿತ್ತ? ಈಗ ಅಳಿಯಂದ್ರಿಗೆ ಏನ್ ಉತ್ತರ ಕೊಡೋದು ಅಂತ? ಆ ಹುಡುಗನ್ಗೆ ಸೀತಾಪುರದಾಗ ಯಾರು ಜಾಗ ಕೊಡಬಾರದು ಅಂತ ಅಳಿಯಂದ್ರು ಕಟ್ಟಪ್ಪಣೆ ಮಾಡಿದ್ದು. ಈಗ ಮಗಳೇ ಬಿಟ್ಕೊಂಡಿದ್ರೆ ಸುಮ್ಮನೆ ಇರ್ತಾರ? ನಾನೇ ಹೋಗಿ ಕಾಲ್ ಕಾರ್ಕೊಂಡು ನೋಡ್ಕೊಂಬತ್ತೀನಿ. ಬೇಗ ಹೋಗು ಮತ್ತೀಗ. ದೇವಸ್ಥಾನದಲ್ಲಿ ನನ್ನ ಮದುವೆ ಅಮೃತ ಜೊತೆ. ಅಮೃತ ನನ್ನ ಜೊತೆನೇ ಇದ್ದಾಳೆ. ಎಲ್ಲರನ್ನು ಬಿಟ್ಟು ಬಂದಿದ್ದಾಳೆ ನನ್ನನ್ನು ನಂಬಿ. ಅಮೃತ ಈಗ ನನ್ನ ಕೈಲಿದ್ದಾಳೆ. ಮದ್ವೆ ಆಗ್ಬಿಡ್ತೀಯಾ? ಎಸ್, ನೇರ್ಲೆಗುಡ್ಡದ ರಾಮನ್ ದೇವಸ್ಥಾನದಲ್ಲಿ ಶ್ರೀರಾಮ ಸೀತಾದೇವಿ ಕೈ ಹಿಡಿತಾನೆ. ಇದು ಇನ್ವಿಟೇಷನ್ ಇನ್ಫಾರ್ಮೇಶನ್? ಇನ್ವೈಟ್ ಮಾಡೋ ಸಂಭ್ರಮ ನನಗಿಲ್ಲ. ಬಂದ್ರೆ ನನಗೆ ನಿಮ್ಮ ಬೆಂಬಲ ಇದೆ ಅನ್ಕೋತೀನಿ. ಯೋಚಿಸಿ.